ಒಂದ್ಸಲ ಒಬ್ಬ ತಂದೆ ಅವರ ಮಗಳನ್ನ ಆಕ್ಸಿಡೆಂಟಲ್ಲಿ ಕಳ್ಕೊಂತಾರೆ. ಆಕ್ಸಿಡೆಂಟಲ್ಲಿ ಕಳ್ಕೊಂಡ್ಮೇಲೆ ಅವರ ಮಗಳ ಹೆಸರು ಯಾರು ಮರಿಬಾರ್ದು ಅಂತ ಅವರ ಮಗಳ ಹೆಸರಲ್ಲಿ ಒಂದು ಡಿಟರ್ಜೆಂಟ್ ಬ್ರ್ಯಾಂಡ್ನ ತೆಗಿತಾರೆ. ಅದು ಭಾರತ ದೇಶದಲ್ಲಿ ಒಂದು ದೊಡ್ಡ ಡಿಟರ್ಜೆಂಟ್ ಬ್ರ್ಯಾಂಡ್ ಆಗುತ್ತೆ. ಈ ಸ್ಟೋರಿನೇ ವಾಷಿಂಗ್ ಪೌಡರ್ ನಿರ್ಮಾ. ಗುಜರಾತ್ನ ಕಾರ್ಸನ್ ಬೈ ಕೋಡಿದಾಸ್ ಪಾಟೀಲ್ ಅವರ ಮಗಳನ್ನ ತುಂಬಾ ಇಷ್ಟಪಡ್ತಾ ಇದ್ರು. ಅವರ ಮಗಳ ಹೆಸರು ನಿರುಪಮ. ಒಂದಿನ ನಿರುಪಮ ಸ್ಕೂಲಿಂದ ಬರಬೇಕಾದ್ರೆ ಆ ಪುಟ್ಟ ಹುಡುಗಿ ಜೀವ ಆಕ್ಸಿಡೆಂಟಲ್ಲಿ ಹೋಗುತ್ತೆ. ಕೋಡಿದಾಸ್ ಪಾಟೀಲ್ ಡಿಪ್ರೆಷನ್ಗೆ ಹೋಗ್ತಾರೆ. ಮತ್ತೆ ಆ ಡಿಪ್ರೆಷನ್ನಿಂದ ಹೊರಗೆ ಬರಲಿಕ್ಕೆ 500 ರೂಪಾಯಿ ಬ್ಯಾಂಕ್ ಲೋನ್ ತಗೊಂಡು ಅವರ ಮಗಳ ಹೆಸರಲ್ಲಿ ಒಂದು ಡಿಟರ್ಜೆಂಟ್ ಬ್ರ್ಯಾಂಡ್ನ ತೆಗಿಲಿಕ್ಕೆ ಶುರು ಮಾಡ್ತಾರೆ. ಅವರು ಅವತ್ತು ಆ ಡಿಟರ್ಜೆಂಟ್ ಬ್ರ್ಯಾಂಡ್ಗೆ ಇಟ್ಟಂತ ಹೆಸರೇ ನಿರ್ಮಾ. ಆದ್ರೆ ಮಾರ್ಕೆಟಲ್ಲಿ ಈ ಬ್ರ್ಯಾಂಡ್ಗೆ ಡಿಮ್ಯಾಂಡ್ ಆಗಿನ ಕಾಲದಲ್ಲಿ ತುಂಬಾ ಕಡಿಮೆ ಇರುತ್ತೆ. ಇದಕ್ಕೆ ಆ ಬ್ರ್ಯಾಂಡ್ನ ಓನರ್ ತಾನೇ ಸೈಕಲ್ ತಗೊಂಡು ಪ್ರತಿ ಹಳ್ಳಿಗೆ ಹೋಗಿ ಈ ಡಿಟರ್ಜೆಂಟ್ನ ಪ್ರತಿ ಕೆಜಿಗೆ 3 ರೂಪಾಯಿ ತರ ಮಾರ್ಲಿಕ್ಕೆ ಶುರು ಮಾಡ್ತಾರೆ. ಇದರಿಂದ ಇದನ್ನ ಉಪಯೋಗಿಸಿದಂತ ಜನಗಳಿಗೆ ಇದರ ರಿಸಲ್ಟ್ ಗೊತ್ತಾಗುತ್ತೆ, ಇದು ತುಂಬಾ ಚೆನ್ನಾಗಿದೆ ಅಂತ. ಹಾಗೆ ಬ್ರ್ಯಾಂಡ್ ಬೆಳಿಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ. ಹಾಗೆ ನಿರ್ಮಾ ಕಂಪನಿಗೆ 1975ರಲ್ಲಿ ಒಂದು ಟರ್ನಿಂಗ್ ಪಾಯಿಂಟ್ ಅನ್ನೋದು ಸಿಗುತ್ತೆ. ಮತ್ತೆ 1982ರಲ್ಲಿ ಹೇಮಾ ರೇಖಾ ಜಯ ಸುಷ್ಮಾ ಕ್ಯಾರೆಕ್ಟರ್ನ ಒಂದು ಜಾಹೀರಾತಲ್ಲಿ ಸೇರಿಸ್ತಾರೆ. ಇದರಿಂದ ರಾತ್ರಿ ಈ 4 ಹೆಸರಿಂದ ಈ ಬ್ರ್ಯಾಂಡು ತುಂಬಾ ಫೇಮಸ್ ಆಗುತ್ತೆ. ಇದರಿಂದ ನಿರ್ಮಾ ಬ್ರ್ಯಾಂಡ್ಗೆ ಡಿಮ್ಯಾಂಡ್ ಕೂಡ ಜಾಸ್ತಿ ಆಗುತ್ತೆ. ಈ ಬ್ರ್ಯಾಂಡ್ ಮಾರ್ಕೆಟ್ನ ಫೇಮಸ್ ಬ್ರ್ಯಾಂಡ್ ಆಗುತ್ತೆ. 1988ರಲ್ಲಿ ಡಿಟರ್ಜೆಂಟ್ ಮಾರ್ಕೆಟ್ನ ಸುಮಾರು 18% ಕವರ್ ಮಾಡುತ್ತೆ. ಭಾರತ ದೇಶದಲ್ಲಿ ಈಗಲೂ ಕೂಡ 100% ಜನ ನಿರ್ಮಾ ಬ್ರ್ಯಾಂಡ್ನ ಯೂಸ್ ಮಾಡ್ತಾರೆ. ಈ ಬ್ರ್ಯಾಂಡ್ನ ನಿಮ್ಮ ಮನೆಗಳಲ್ಲೂ ಯೂಸ್ ಮಾಡಿತ್ತು ಅಂತ ಹೇಳಿದ್ರೆ ನನಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂತೇಳಿ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ.